ಸಾತ್ವಿಕ ಧರ್ಮ ಬಾಂಧವರೇ, ಒಬ್ಬ ಸುಭಾಷಿತಕಾರರು ತುಂಬ ಸುಂದರವಾಗಿ ಬರೆದಿದ್ದಾರೆ. ನಷ್ಟಂ ದ್ರವ್ಯಂ ಲಭ್ಯತೆ ಕಷ್ಟ ಸಾಧ್ಯಂ, ನಷ್ಟ ವಿದ್ಯಾ ಲಭ್ಯತೆ ಅಭ್ಯಾಸಯುಕ್ತ, ನಷ್ಟಾರೋಗ್ಯಂ ಸೂಪಚಾರೈ, ಸುಸಾಧ್ಯಂ ನಷ್ಟಾವೇಲ ಯಾಗತ ಸಾಗತೈವ. ಎಂಥ ಮಾತು ಅಂತ ಹೇಳ್ತಾರವರು. ನಷ್ಟಂ ದ್ರವ್ಯಂ ಲಭ್ಯತೆ ಕಷ್ಟ ಸಾಧ್ಯಂ. ನಮ್ಮದೇನಾದರೂ ದ್ರವ್ಯ ಸಂಪತ್ತಿ, ಈ ಧನ ಕನಕಾದಿಗಳು ಏನಾದರೂ ಹಾಳಾಗಿದ್ವು ಅಂತ ಕೇಳಿದರೆ ಅದನ್ನು ಮತ್ತೆ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ನಷ್ಟ ವಿದ್ಯಾ ಲಭ್ಯತೆ ಅಭ್ಯಾಸಯುಕ್ತ. ಅಕಸ್ಮಾತ್ ಓದುವಂಥ ವಿದ್ಯಾರ್ಥಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಅಭ್ಯಾಸದಲ್ಲಿ ಹಿನ್ನಡೆ ಆಯಿತು ಅಂತ ಕೇಳಿದರೆ, ಅಕಸ್ಮಾತ್ ಏನೋ ವ್ಯತ್ಯಾಸಗಳಾಗಿ ಅಧ್ಯಯನದ ಕೊರತೆ ಆಯಿತು ಅಂತ ಕೇಳಿದರೆ, ಮತ್ತೆ ನಿರಂತರವಾಗಿ ಅಧ್ಯಯನ ಮಾಡಿದರೆ ಮತ್ತೆ ಅದನ್ನು ಅಭ್ಯಾಸವನ್ನು ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ ಅಂಥೇಳಿ ಮುಂದೆ ಹೇಳ್ತಾರೆ. ನಷ್ಟಾರೋಗ್ಯಂ ಸೂಪಚಾರೈ. ಅಕಸ್ಮಾತ್ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಯಿತು, ಜ್ವರ, ಶೀತ, ಸಮಸ್ಯೆಗಳು, ಶಾರೀರಿಕ ತೊಂದರೆಗಳು ಏನಾದರೂ ವ್ಯತ್ಯಾಸ ಆಯಿತು ಅಂತ ಕೇಳಿದರೆ ಅದಕ್ಕೆ ಔಷಧೋಪಚಾರವನ್ನು ಉಪಚಾರವನ್ನು ಮಾಡ್ಕೊಂಡ್ರೆ ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಮುಂದೆ ಹೇಳ್ತಾರೆ. ಸುಸಾಧ್ಯಂ ನಷ್ಟ ವೇಲ ಯಾಗತ ಸಾಗತ ಇವ. ಅವ್ರು ಹೇಳ್ತಾರೆ, ಇವು ಏನಾದರೂ ಒಂದಷ್ಟು ಹೋದರೆ ನಾವು ಮತ್ತೆ ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಕಸ್ಮಾತ್ ಏನಾದರೂ ಸಮಯ ಅದು ಹೋಯಿತು ಅಂತ ಕೇಳಿದರೆ ಎಷ್ಟು ಕೋಟಿ ಕೊಟ್ಟರು ಆ ಸಮಯ ನಮಗೆ ಸಿಗಲ್ಲ. ಕಳೆದಂಥ ಒಂದು ಕ್ಷಣ ಕೂಡ ನಮಗೆ ಸಿಗಲ್ಲ. ಹಾಗಾಗಿ ಹೇಳ್ತಾರೆ, ಆ ಕಳೆದಂಥ ಸಮಯ ಯಾವ ಕಾರಣಕ್ಕೂ ಕೂಡ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸಮಯ ಹೋಗ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ಆ ಸಮಯವನ್ನು ಯಾರು ಸರಿಯಾಗಿ ಬಳಕೆ ಮಾಡ್ಕೋತಾರೋ ಅವರ ಬದುಕು ಸಾರ್ಥಕ ಅಂತ ನಾವು ಚಿಂತನೆ ಮಾಡೋಣ. ಒಂದು ದಿನಕ್ಕೆ 24 ಗಂಟೆ, 1 ಗಂಟೆಗೆ 60 ನಿಮಿಷ, 1 ವಾರಕ್ಕೆ 7 ದಿನ, ಒಂದು ತಿಂಗಳು, 12 ತಿಂಗಳಿಗೆ 1 ವರ್ಷ, 1 ವರ್ಷಕ್ಕೆ 365 ದಿನ. ಇದು ಕೇವಲ ನಮ್ಮ ರಾಜ್ಯ, ರಾಷ್ಟ್ರ ಅಂತ ಇಡೀ ವಿಶ್ವದಾದ್ಯಂತ ಈ ನಿಯಮ ಇದೆ. ಈ ಸಮಯವನ್ನು ಯಾರು ಸರಿಯಾಗಿ ಬಳಕೆ ಮಾಡಿಕೊಂಡಿದ್ದಾರೋ ಅವರು ಅತ್ಯಂತ ದೊಡ್ಡ ಸಾಧಕರಾಗಿದ್ದಾರೆ, ಶ್ರೇಷ್ಠರಾಗಿದ್ದಾರೆ. ಜಗತ್ತಿನಲ್ಲಿ ಇವತ್ತಿಗೂ ಕೂಡ ಅವರ ಹೆಸರನ್ನು ಉಳಿಸಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಒಂದಷ್ಟು ಚಿಂತನೆ ಮಾಡಲಿಕ್ಕೆ ಹೋದರೆ, ಈಗ ಇತಿಹಾಸದಲ್ಲಿ ಅನೇಕರಾಗಿದ್ದಾರೆ. ಈಗ ಯುಗಗಳ ಇತಿಹಾಸ ತಗೊಂಡ್ರೆ ತುಂಬ ಸಮಯ ಬೇಕು. ಕೃತಯುಗದಲ್ಲಿ ಅನೇಕರಾಗಿದ್ದಾರೆ, ತ್ರೇತಾಯುಗ, ದ್ವಾಪರ ಯುಗದಲ್ಲಿ ಅನೇಕರು ಆಗಿದ್ದಾರೆ. ಆನಂತರ ನಾವು ಕಲಿಯುಗದಲ್ಲಿ ಒಂದಷ್ಟು ತಗೊಳ್ಳೋಣ, ಒಂದಷ್ಟು ಚಿಂತನೆ ಮಾಡೋಣ. ಚಂದ್ರಗುಪ್ತ ಮೌರ್ಯ, ಆನಂತರ ಸಾಮ್ರಾಟ್ ಅಶೋಕ ಚಕ್ರವರ್ತಿ, ಸಮುದ್ರಗುಪ್ತ, ದ್ವಿತೀಯ ಚಂದ್ರಗುಪ್ತ, ಮಹಾರಾಣಾ ಪ್ರತಾಪ್, ಮಹಾರಾಜ ಛತ್ರಪತಿ ಶಿವಾಜಿ, ಅವರ ಸುಪುತ್ರ ಮಹಾರಾಜ ಛತ್ರಪತಿ ಸಾಂಬಾಜಿ ಮಹಾರಾಜ್, ಮರಾಠ ಸಾಮ್ರಾಜ್ಯ ಸಂಸ್ಥಾಪಕ ರಾಜ ಚೋಳ, ಹಾಗೂ ಶ್ರೀಕೃಷ್ಣ ದೇವರಾಯ, ಪೃಥ್ವಿರಾಜ್ ಚೌಹಾಣ್, ಹರ್ಷವರ್ಧನ, ಹಾಗೂ ಮೈಸೂರಿನ ಮಹಾರಾಜರು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು. ಆ ರೀತಿಯಾಗಿ ಯಾವ ಮಹಾರಾಣಿಯರನ್ನು ನೋಡಿದರೆ ರಾಣಿ ದುರ್ಗಾವತಿ ಮತ್ತು ರಾಜಿಯಾ ಸುಲ್ತಾನ್, ರಾಣಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಹಲ್ಯಾಬಾಯಿ ಹೋಳ್ಕರ್, ಆ ರೀತಿಯಾಗಿ ಅನೇಕರು ಆಗಿ ಹೋಗಿರುವಂಥದ್ದು. ಮಹಾರಾಜರು ಆಗಿದ್ದಾರೆ ಅನೇಕರು. ಅವರಲ್ಲಿ ಕೆಲವು ಹೆಸರುಗಳನ್ನು ನಾವು ಗಣನೆಗೆ ತಗೊಂಡಿದ್ದೇವೆ. ಆನಂತರದಲ್ಲಿ ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದಂಥವರು ಸಾವಿರಾರು ಜನ ಇದ್ದಾರೆ. ಅದರಲ್ಲಿ ಪ್ರಮುಖರಾಗಿ ಕೆಲವರನ್ನು ತಗೊಂಡ್ರೆ ನಾವು ಭಗತ್ ಸಿಂಗ್ ಅವರು, ರಾಜಗುರು ಸುಖದೇವ್, ಚಂದ್ರಶೇಖರ್ ಆಜಾದ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸಾವರ್ಕರ್ ಅವರು, ಜತೀನ್ ಭಗಾ ಅವರು, ಆನಂತರ ಮಹಾತ್ಮ ಗಾಂಧೀಜಿಯವರು, ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ನಂತರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಆನಂತರ ತಾತ್ಯಾ ಟೋಪಿ, ಲಾಲ್ ಬಾಲ್ ಪಾಲ್ ಅವರು, ಸಿಂಧೂರ್ ಲಕ್ಷ್ಮಣ, ಸಂಗೊಳ್ಳಿ ರಾಯಣ್ಣ, ರಾಣಿ ಅಬ್ಬಕ್ಕ, ಇವರು ಅತ್ಯಂತ ಶ್ರೇಷ್ಠ ಮಟ್ಟದ ಸೇವೆಯನ್ನು ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಡುವಲ್ಲಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡಿದ್ದಾರೆ. ಅವರ ಹೆಸರು ಇವತ್ತಿಯೂ ಕೂಡ
ಚಿರಾಯುವಾಗಿ ಉಳಿದಿದೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಈಗ ಬಹಳ ಜನ ಏನು ವಿಚಾರ ಮಾಡ್ತಾರೆ, ನಮ್ಮ ಟೈಮ್ ಸರಿಯಿಲ್ಲ, ನಾವೆಷ್ಟು ಕಷ್ಟಪಟ್ಟರೂ ಅಧ್ಯಯನ ಮಾಡಲಿಕ್ಕೆ ಆಗ್ತಿಲ್ಲ, ಓದಿದ್ದು ತಲೆಯಲ್ಲಿ ಉಳಿತಿಲ್ಲ, ನಾವು ಏನು ಮಾಡಿದರೂ ಕೂಡ ಸಾಧನೆ ಮಾಡಲಿಕ್ಕಾಗ್ತಿಲ್ಲ, ವ್ಯಾಪಾರ ಚಲೋ ಆಗ್ತಾ ಇಲ್ಲ, ಉದ್ಯಮ ಚೆನ್ನಾಗಿ ಆಗ್ತಾ ಇಲ್ಲ, ನೌಕರಿ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥ ಅನೇಕ ಗೊಂದಲಗಳಲ್ಲಿ ಮುಳುಗಿರ್ತೀರಿ. ಸಮಯವನ್ನು ಸರಿಯಾಗಿ ಬಳಕೆ ಮಾಡಿಕೊಂಡವರು ಏನೆಲ್ಲ ಸಾಧನೆ ಮಾಡಿದ್ದಾರೆ, ಒಂದಷ್ಟು ಚಿಂತನೆ ಮಾಡಿದರೆ ಬಹಳ ಮಹತ್ವದ ವಿಷಯ ನಿಮಗೆಲ್ಲ ಸಿಗುತ್ತೆ. ಭಾಳ ಮಹತ್ವದ ವಿಷಯಗಳನ್ನು ನಾವೆಲ್ಲ ಚಿಂತನೆ ಮಾಡಿ ನೋಡುವಂಥ ಅವಶ್ಯಕತೆ ಇದೆ ಅಂತೇಳಿ. ಎಂತೆಂಥವರು ಏನೆಲ್ಲ ಸಾಹಸವನ್ನು ಮಾಡಿದ್ದಾರೆ, ಏನೆಲ್ಲ ತ್ಯಾಗವನ್ನು ಮಾಡಿದ್ದಾರೆ, ಏನೆಲ್ಲ ಸಾಧನೆಯನ್ನು ಮಾಡಿ ಅವರ ಕೀರ್ತಿಯನ್ನು ಗಳಿಸಿದ್ದಾರೆ ಅನ್ನೋದು ನಿಮಗೆಲ್ಲ ತಿಳಿದಂಥ ವಿಷಯವಾಗಿದೆ. ಹಾಗಾಗಿ ಸದ್ಭಕ್ತ ಬಂಧುಗಳೇ, ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಅವಿಶ್ವಾಸ ಮಾಡ್ಕೋಬಾರ್ದು. ವಿಶ್ವಾಸ, ದೃಢತೆ, ಸ್ಥಿರತೆ ಅತ್ಯಂತ ಅವಶ್ಯಕ ಅಂತ ನೀವು ಚಿಂತನೆ ಮಾಡಿ. ಪುಟ್ಟ ಹಳ್ಳಿಯಲ್ಲಿ ಜನಿಸಿರ್ತಕ್ಕಂಥ ಯುವಕ APJ ಅಬ್ದುಲ್ ಕಲಾಂ ಅವರಾಗಿ, ರಾಷ್ಟ್ರಪತಿಗಳಾಗಿ, ಶ್ರೇಷ್ಠ ವಿಜ್ಞಾನಿಗಳಾಗಿ ಎಲ್ಲರ ಮನಸ್ಸಲ್ಲಿ ಉಳಿಲಿಲ್ವಾ? ಆನಂತರದಲ್ಲಿ ಬಿಲ್ ಕಲೆಕ್ಟರ್ ಆಗಿರ್ತಕ್ಕಂಥ ವ್ಯಕ್ತಿ ಮಹೇಂದ್ರ ಸಿಂಗ್ ಧೋನಿಯಾಗಿ ಪ್ರಸಿದ್ಧಿಯಾಗಿಲ್ವಾ? ಸ್ಕೂಲ್ ಸಿಂಪಲ್ ಸಿಟಿಜನ್ ಆಗಿರ್ತಕ್ಕಂಥವ್ರು ಮದರ್ ತೆರೇಸಾ ಆಗಿ ಪ್ರಸಿದ್ಧಿ ಆಗಲಿಲ್ವಾ? ಈ ಕಾಲೇಜಿನ ಕಾಂಪೌಂಡರ್ ಆಗಿರ್ತಕ್ಕಂಥವ್ರು ಬಿಲ್ ಗೇಟ್ಸ್ ಆಗಲಿಲ್ವಾ? ಆನಂತರದಲ್ಲಿ ಬಸ್ ಕಂಡಕ್ಟರ್ ಆಗಿರ್ತಕ್ಕಂಥ ವ್ಯಕ್ತಿ ಸೂಪರ್ ಸ್ಟಾರ್ ರಜನಿಕಾಂತ್ ಆಗಲಿಲ್ವಾ? ಆನಂತರ ಚಾಯ್ ವಾಲಾ, ಚಹಾವನ್ನು ಮಾರ್ತಾ ಇರತಕ್ಕಂಥ ವ್ಯಕ್ತಿ ನರೇಂದ್ರ ಮೋದಿಜಿಯವರು ಪ್ರಸ್ತುತ ಭಾರತದ ಶ್ರೇಷ್ಠ ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ವಾ? ಆ ಚಿಂತನೆಗಳು ನಮಗೆ ಯಾಕೆ ಬರ್ತಿಲ್ಲ? ಯಾವುದೋ ಒಂದು ಕಾರಣಕ್ಕಾಗಿ ನಾವೆಲ್ಲ ಗೊಂದಲದಲ್ಲಿ ಮುಳುಗ್ತೇವೆ. ನಾವೆಲ್ಲರೂ ಕೂಡ ಇಷ್ಟೇ ಜೀವನ ಅಂದ್ಕೊಂಡು ಆತಂಕದಲ್ಲಿ ಮುಳುಗ್ತೇವೆ. ಒಂದಷ್ಟು ಚಿಂತನೆ ಮಾಡಿ. ಇವತ್ತು ಅನೇಕ ಸಾಧನೆ ಮಾಡಿ ಪ್ರಸ್ತುತದಲ್ಲಿ ಅತ್ಯಂತ ಶ್ರೀಮಂತರ ಲಿಸ್ಟಲ್ಲಿ ಎಷ್ಟು ಜನ ಇದ್ದಾರೆ? ಅದರಲ್ಲಿ ಪ್ರಮುಖರು ನೋಡೋದಾದರೆ ಏಲನ್ ಮಸ್ಕ್ ಅಂತೇಳಿ ಟೆಸ್ಲಾ ಸಂಸ್ಥೆಯ ಸಂಸ್ಥಾಪಕರು ಇಲ್ವಾ? ಲೈರಿ ಎಲಿಸನ್ ಅಂಥೇಳಿ ಅವರು ಕೂಡ ಓರೇಕಲ್ನ ಸಂಸ್ಥಾಪಕರಿದ್ದಾರೆ. ಆನಂತರ ಜೇಫ್ ಬೆಜೋಸ್ ಅಂಥೇಳಿ ಅಮೆಜಾನ್ ಕಂಪನಿಯ ಸಂಸ್ಥಾಪಕರಿದ್ದಾರೆ. ಆನಂತರ ಲೈರಿ ಪೇಜ್ ಅಂಥೇಳಿ ಗೂಗಲ್ ಸಂಸ್ಥಾಪಕರಿದ್ದಾರೆ. ಆನಂತರ ಮಾರ್ಕ್ ಜುಕರ್ಬರ್ಗ್ ಇವರು ಕೂಡ ಮೇಟಾ ಫೇಸ್ಬುಕ್ನ ಸಂಸ್ಥಾಪಕರಿದ್ದಾರೆ. ಆನಂತರ ಸರ್ಗೇಯ್ ಬ್ರಿನ್ ಇವರು ಕೂಡ ಗೂಗಲ್ನ ಸಂಸ್ಥಾಪಕರಿದ್ದಾರೆ. ಆನಂತರ ಬರ್ನಾರ್ಡ್ ಅರ್ನಾಲ್ಟ್ ಅಂಥೇಳಿ ಅವರು ಕೂಡ ಅನೇಕ ಲಕ್ಸುರಿ ಬ್ರ್ಯಾಂಡಿನ ಮಾಲಕರಿದ್ದಾರೆ. ಆನಂತರ ಜೋನ್ಶೆನ್ ಹುವಾಂಗ್ ಅಂಥೇಳಿ ಇವರು ಕೂಡ NVIDIA ಸಂಸ್ಥಾಪಕರಿದ್ದಾರೆ. ಆನಂತರದಲ್ಲಿ ಸ್ಟೀವ್ ಬಲ್ಮರ್ ಅಂಥೇಳಿ ಇವರು ಕೂಡ ಮೈಕ್ರೋಸಾಫ್ಟ್ನ CEO ಇದ್ದಾರೆ. ಮೈಕಲ್ ಡೆಲ್ ಅಂಥೇಳಿ ಇವರು ಕೂಡ ಡೆಲ್ ಕಂಪನಿಯ ಸಂಸ್ಥಾಪಕರಿದ್ದಾರೆ. ಅನೇಕ ಪ್ರಮುಖರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ದೇಶದ ಮುಖೇಶ್ ಅಂಬಾನಿಯವರು ಕೂಡ ಅತ್ಯಂತ ಶ್ರೀಮಂತರ ಲಿಸ್ಟಲ್ಲಿದ್ದಾರೆ. ಆನಂತರ ಗೌತಮ್ ಅದಾನಿಯವರು ಕೂಡ ಇದ್ದಾರೆ. ಆನಂತರ ಸಾವಿತ್ರಿ ಜಿಂದಾಲ್ ಅವರಿದ್ದಾರೆ. ಆನಂತರ ಅಜೀಂ ಪ್ರೇಮ್ಜಿ ಅವರು ವಿಪ್ರೋ ಕಂಪನಿಯ ಸಂಸ್ಥಾಪಕರಿದ್ದಾರೆ. ಆನಂತರ ಶಿವನಾಡರ್ ಇವರು ಕೂಡ HCL ಟೆಕ್ನಾಲಜಿ ಸಂಸ್ಥಾಪಕರಿದ್ದಾರೆ. ಅದೇ ರೀತಿಯಾಗಿ ನಿತಿನ್ ಕಾಮತ್ ಮತ್ತು ನಿಖಿಲ್ ಕಾಮತ್ರವರು ಸ್ಟಾರ್ ಬ್ರೋಕಿಂಗ್ ಅವರಿದ್ದಾರೆ. ಆನಂತರ NR ನಾರಾಯಣಮೂರ್ತಿ ಇವರು ಯಾರಿಗೂ ಕೂಡ ಪರಿಚಯ ಇಲ್ಲ, ಚಿರಪರಿಚಿತರು, ಇನ್ಫೋಸಿಸ್ನ ಸಂಸ್ಥಾಪಕರಿದ್ದಾರೆ. ಆನಂತರ ಕಿರಣ್ ಮುಜುನ್ಮಾರ್ ಶಾ ಇವರು ಕೂಡ ಬಯೋಟೆಕ್ನಾಲಜಿಯ ಸಂಸ್ಥಾಪಕರಿದ್ದಾರೆ. ಅಂದರೆ ಇಷ್ಟೆಲ್ಲ ನಾವು ಯಾಕೆ ಚಿಂತನೆ ಮಾಡಲ್ಲ? ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಆನಂತರ ಅನೇಕ ಸಾಧಕರು, ತಪಸ್ವಿಗಳು, ಸಿದ್ಧಿಪುರುಷರು, ಜ್ಞಾನಿಗಳು, ತತ್ವಜ್ಞಾನಿಗಳು, ವಿಜ್ಞಾನಿಗಳು, ಆನಂತರ ದೇಶ ಸೇವೆಯನ್ನು ಮಾಡಿರ್ತಕ್ಕಂಥ ರಾಜರು, ಮಹಾರಾಜರು, ಚಕ್ರವರ್ತಿಗಳು, ಸಾಮ್ರಾಟರು, ಅಷ್ಟೇ ಅಲ್ಲ ಕವಿ, ಕಲಾವಿದರು, ಸಾಹಿತಿಗಳು, ವಿದ್ವಾಂಸರು, ಸರ್ ವಿಶ್ವೇಶ್ವರಯ್ಯನವರು. ಅಷ್ಟೇ ಯಾಕೆ, ಭಾರತದ ಸಂವಿಧಾನ ಶಿಲ್ಪಿ ಅಂತ ಹೆಸರು ತೆಗೆದುಕೊಂಡಂಥ ಯಾವ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಸಣ್ಣ ಪರಿವಾರದಲ್ಲಿ ಜನಿಸಿ ಇವತ್ತು ಈ ದೇಶ ಕಂಡ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಆಗಿಲ್ವಾ?
ಅಂದರೆ ನಾವೆಲ್ಲ ಚಿಂತನೆ ಮಾಡಬೇಕಾದಂಥ ವಿಷಯ ಇಷ್ಟೇ, ಸಮಯವನ್ನು ಸರಿಯಾಗಿ ನಾವು ಬಳಕೆ ಮಾಡ್ಕೋಬೇಕು. ಅದರ ಬದಲಾಗಿ ಯಾರು ಸಮಯವನ್ನು ಬಳಕೆ ಮಾಡಿಕೊಂಡಿದ್ದಾರೋ ಅವರು ಶ್ರೇಷ್ಠ ಸಾಧಕರಾಗಿ ವಿಶ್ವ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಯಾರು ಸಮಯವನ್ನು ದುರುಪಯೋಗ ಮಾಡ್ಕೋತಾರೋ, ಟಿ ವಿ, ಮೊಬೈಲು, ಕ್ರಿಕೆಟು, ಬೆಟ್ಟಿಂಗು, ದುಶ್ಚಟ, ದುರ್ವ್ಯವಹಾರ, ದುರ್ವ್ಯಸನ ಇವುಗಳಲ್ಲಿ ಮುಳುಗಿ ಸಮಯವನ್ನು ಹಾಳು ಮಾಡಿಕೊಂಡವರು ತಾಯಿ ತಂದೆ ಮೇಲೆ ಆರೋಪ ಮಾಡ್ತಾರೆ, ದೇಶದ ಮೇಲೆ ಆರೋಪ ಮಾಡ್ತಾರೆ, ದೇವರ ಮೇಲೆ ಆರೋಪ ಮಾಡ್ತಾರೆ, ಗುರುಗಳ ಮೇಲೆ ಆರೋಪ ಮಾಡ್ತಾರೆ, ವಿದ್ಯೆಯನ್ನು ಕಲಿಸಿದ ಶಿಕ್ಷಕರ ಮೇಲೆ ಆರೋಪ ಮಾಡ್ತಾರೆ, ಸಮಾಜದ ಮೇಲೆ, ಧರ್ಮದ ಮೇಲೆ, ಪರಂಪರೆಯ ಮೇಲೆ ಆರೋಪವನ್ನು ಮಾಡ್ತಾರೆ. ನಮಗೆ ಇವರೇನು ಕೊಟ್ಟರು, ಇದು ಏನು ಕೊಡ್ತು ಅಂಥೇಳಿ ಆರೋಪದಲ್ಲಿ ತಮ್ಮ ಜೀವನವನ್ನು ಅಂತ್ಯಗೊಳಿಸ್ಕೋತಾರೆ. ಸದ್ಭಕ್ತ ಬಂಧುಗಳೇ, ಸಮಯ ಬಲ್ವಾನ್ ರಹತಾ ಹೈ, ಸಮಯ ಬಲವಾನ್ ಇರುತ್ತೆ. ಸಮಯವನ್ನು ಮೆಟ್ಟಿ ನಿಂತು ಯಾರು ಸಾಧನೆ ಮಾಡ್ತಾರೋ ಅವರು ಸಾಧಕರಾಗ್ತಾರೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಸಾಧನೆಯ ಮಾರ್ಗವನ್ನು ಹುಡುಕಬೇಕು. ಯಾರು ಕಷ್ಟಪಟ್ಟು ದುಡಿತಾರೋ, ಯಾರು ಶ್ರಮವಹಿಸಿ ಓದ್ತಾರೋ, ಯಾರು ಅತ್ಯಂತ ಪರಿಶ್ರಮದಿಂದ ಕಾಯಕವನ್ನು ಮಾಡ್ತಾರೋ ಯಶಸ್ಸು ಅವರ ಜೊತೆಗಿರುತ್ತೆ. ಧರ್ಮ, ಕೀರ್ತಿ, ತತ್ವ, ಪರಂಪರೆಯನ್ನು ಆದರ್ಶವಾಗಿಟ್ಟುಕೊಂಡು ಬದುಕುವಂಥ ವ್ಯಕ್ತಿಯೇ ದೇಶದ ಆದರ್ಶ ವ್ಯಕ್ತಿತ್ವವುಳ್ಳಂಥ ವ್ಯಕ್ತಿಯಾಗಿ ಸಾರ್ಥಕ ಬದುಕನ್ನು ಕಟ್ಟಿಕೊಳ್ಳುವಂಥ ಸಾಧಕರಾಗಿ ಬೆಳೀಲಿಕ್ಕೆ ಸಾಧ್ಯ ಅನ್ನೋದನ್ನು ಯಾರು ಕೂಡ ಮರಿಬಾರದು. ಯಾವುದೇ ಸಂದರ್ಭದಲ್ಲೂ ವಿಶ್ವಾಸ ಅನ್ನೋದು ಬಹಳ ದೊಡ್ಡದು. ಮನುಷ್ಯನ ದೃಢತೆ, ಸ್ಥಿರತೆ, ಗಾಂಭೀರ್ಯತೆ ಅವುಗಳನ್ನಿಟ್ಟುಕೊಂಡು ಕಾರ್ಯನಿರ್ವಹಣೆ ಮಾಡಿದ್ದೇ ಆದಲ್ಲಿ ಅವರ ಬದುಕು ಸಾರ್ಥಕ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಅಂಥ ಸಾರ್ಥಕ್ಯದ ಕಡೆಗೆ ನಮ್ಮ ಬದುಕನ್ನು ಕರೆದುಕೊಂಡು ಹೋಗೋಣ. ಓಂ ಶೋಂ ಭೂಯಾತ್.